ಪ್ರತಿಭಟನೆಯ ಹೊಸ ಟ್ರೆಂಡ್ ಶುರುವಾಗಿದೆ. ಜೆನ್ಜಿ ಆಯಿತು, ಈಗ ಝೆನ್ ಆಲ್ಫಾ. ಮೋದಿ ಸರ್ಕಾರ ಇದಕ್ಕೆ ರೆಡಿ ಇದೆಯಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ನಾವು ಮೊದಲೆಲ್ಲ ಶಾಲೆಗೆ ಹೋಗ್ತಾ ಇದ್ದಾಗ ಹೇಗಿತ್ತು? ತರಗತಿಯಲ್ಲಿ ಫ್ಯಾನ್ ತಿರುಗದೇ ಇದ್ದರೆ, ಕುಡಿಯೋಕೆ ನೀರಿಲ್ಲ ಅಂತಂದರೆ, ಅಥವಾ ಬೆಂಚ್ ಒಡೆದಿದ್ರೆ ನಮ್ಮ ಹಣೆ ಬರ ಬಿಡು ಅಂತ ಅಂದ್ಕೊಂಡು ಸುಮ್ಮನಾಗ್ತಾ ಇದ್ವಿ. ಅಷ್ಟೇಕೆ ಮಧ್ಯಾಹ್ನದ ಊಟದಲ್ಲಿ ಹುಳ ಸಿಕ್ಕಿದ್ರೂ ಸಹ ಹೆದರಿ ಮುಖ ಮುಚ್ಕೊಳ್ತಾ ಇದ್ವಿ. ಆದರೆ ಈಗ ಕಾಲ ಬದಲಾಗಿದೆ. ಇಂದು ನಮ್ಮ ದೇಶದ ಶಾಲಾ ಮಕ್ಕಳ ಕೈಯಲ್ಲಿ ಫೋನ್ಗಳಿದೆ, ಮನಸ್ಸಲ್ಲಿ ಸಂವಿಧಾನ ಕೊಟ್ಟಂಥ ಹಕ್ಕುಗಳ ಜಾಗೃತಿನೂ ಇದೆ. ಹೌದು, ಪರೀಕ್ಷಾ ಅಕ್ರಮ ಹಾಗೂ ಪೇಪರ್ ಲೀಕ್ ವಿರುದ್ಧದ ದೆಹಲಿಯ ಜಂತರ್ ಮಂತರ್ನಲ್ಲಿ ಜೆನ್ಜಿ ಯುವಕರು ನೃತ್ಯ, ಡಿಜೆ, ಸೋಷಿಯಲ್ ಮೀಡಿಯಾ ರೀಲ್ಸು ಹಾಗೂ ಪೊಲೀಸ್ ಅಂಕಲ್ ಲಾಠಿ ಏಟ್ ಯಾವಾಗ ಹೊಡಿತೀರಾ ಅನ್ನುವಂಥ ಒಂದಿಷ್ಟು ವಿಶಿಷ್ಟ ಕಾಮಿಡಿ ಸ್ಲೋಗನ್ಗಳ ಮೂಲಕ ಹೂಡಿದಂಥ ಬೃಹತ್ ಪ್ರತಿಭಟನೆ ಕೊನೆಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆವರೆಗೂ ತಲುಪಿ ಯಶಸ್ಸನ್ನು ಕಂಡಿತು. ಈಗ ಅದೇ ಧೈರ್ಯ, ಅದೇ ಕಿಚ್ಚು 2010ರಿಂದ 2024 ನಡುವೆ ಜನಿಸಿದ ಝೆನ್ ಆಲ್ಫಾ ಅಂದರೆ ಇಂದಿನ ಶಾಲಾ ಮಕ್ಕಳ ರಕ್ತದಲ್ಲೂ ಹರಿಯೋಕೆ ಶುರುವಾಗಿದೆ. शिक्षा विभाग और सरकार से हमारी ये मांग है कि पीएम श्री स्कूल और यहाँ पे एक भी टीचर है, सेकंड ग्रेड के एक भी टीचर नहीं है, और फर्स्ट ग्रेड है उनके अंदर 2 टीचर है, एक है हिस्ट्री के और एक है हिंदी के। और हिस्ट्री के जो टीचर है वो प्रिंसिपल का पद संभाले, तो उनको भी टाइम मिलता है तो भी पढ़ाते, लेकिन ऑब्वियसली भी काम बहुत है तो वो करने पड़ते। तो इनसे हमारी मांग है सेकंड ग्रेड, फर्स्ट ग्रेड और थर्ड ग्रेड, L1 L2 सभी के टीचर लगाए, वरना तब तक न तो स्कूल का लॉक खुलेगा, 10 बजे तक कोई नहीं आया तो हम रोड ब्लॉक करेंगे. ಇನ್ನು ಈ ಕಥೆ ಶುರುವಾಗೋದು ಬಿಹಾರದ ಗಯಾದಲ್ಲಿರುವಂತಹ ಸರ್ಕಾರಿ ಶಾಲೆಯಿಂದ. ಶಾಲೆಯಲ್ಲಿ ಫ್ಯಾನ್ ಇಲ್ಲದೆ, ಧಗೆಯನ್ನು ತಾಳಲಾರದೆ, ಕುಡಿಯೋ ನೀರಿನ ಕೈ ಪಂಪು ಕೆಟ್ಟೋಗಿ, ಕೂರಲು ಬೆಂಚ್ ಇಲ್ಲದೆ ಇದ್ದಾಗ ಸಣ್ಣ ಸಣ್ಣ ಮಕ್ಕಳು ಬೀದಿಗೆ ಬಂದು ಕುಳಿತಾರೆ. ಸೊ ಸಣ್ಣ ಅಧಿಕಾರಿಗಳು ಬಂದು ಸಮಾಧಾನ ಪಡಿಸೋಕೆ ಯತ್ನಿಸಿದಾಗ ನಮಗೆ ನೇರವಾಗಿ ಜಿಲ್ಲಾಧಿಕಾರಿಗಳೇ ಬೇಕು ಅಂತ ಪಟ್ಟು ಹಿಡಿತಾರೆ. ಕೊನೆಗೆ ಸ್ವತಃ ಜಿಲ್ಲಾಧಿಕಾರಿಗಳೇ ಶಾಲೆಗೆ ಓಡೋಡಿ ಬಂದು ಮಕ್ಕಳ ಸಮಸ್ಯೆಯನ್ನು ಆಲಿಸಿ ಭರವಸೆ ನೀಡಬೇಕಾಯಿತು. ಸೊ ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಈ ವಿಡಿಯೋ ನೋಡಿ ನನ್ನ ದೇಶ ಬದಲಾಗ್ತಾ ಇದೆ, ಇವರೇ ನಮ್ಮ ಭವಿಷ್ಯ ಅಂತ ಹೆಮ್ಮೆಯಿಂದ ಟ್ವೀಟ್ ಮಾಡಿದ್ರು. ಅಷ್ಟೇ ಅಲ್ಲ, ಬಿಹಾರದ 8ನೇ ತರಗತಿಯ ಉಜ್ವಲ್ ಕುಮಾರ್ ಮತ್ತು ಸ್ವಾತಿ ಕುಮಾರಿ ಎಂಬ ಮಕ್ಕಳು ಮಧ್ಯಾಹ್ನ ಊಟದಲ್ಲಿ ಹುಳಗಳು ಸಿಗ್ತಾ ಇರೋದನ್ನು ಕಂಡು ಹೆಡ್ ಮಾಸ್ಟರ್ ನೆಪ ಹೇಳಿದಾಗ ನೇರವಾಗಿ SDM ಬಳಿ ದೂರನ್ನು ಕೊಟ್ಟು ಶನಿವಾರದೊಳಗೆ ಸರಿಪಡಿಸದೇ ಇದ್ರೆ ಶಾಲಾ ಆಡಳಿತ ಮಂಡಳಿಯ ಮೇಲೇನೆ FIR ದಾಖಲು ಮಾಡಿಸ್ತೇವೆ ಎಂಬ ಆಡಳಿತಾತ್ಮಕ ಭರವಸೆಯನ್ನು ಪಡೆದುಕೊಂಡು ಬಂದರು. ಅಲ್ಲಿಂದ ಮುಂದೋದ್ರೆ ರಾಜಸ್ಥಾನದ ಬಾರ್ಮೇರ್, ಜಾಲೋರ್ ಮತ್ತು ಸಿರೋಹಿ ಭಾಗಗಳಲ್ಲಿ ವಿಭಿನ್ನ ರೀತಿಯ ಚಳುವಳಿ ನಡೀತು. ಅಲ್ಲಿ PMಶ್ರೀ ಶಾಲೆಯಲ್ಲಿ ಮಕ್ಕಳಿದ್ರು, ಆದರೆ ಪಾಠ ಮಾಡೋಕೆ ಶಿಕ್ಷಕರೇ ಇರಲಿಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ, ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಸೊ ತನಿಖೆಯಿಂದ ಗೊತ್ತಾಗಿದ್ದೇನು ಅಂತಂದರೆ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಶಿಕ್ಷಕರ ಅಭಾವವಿತ್ತು ಅಂತ. ಆದರೆ ಪ್ರಭಾವಿ ಶಿಕ್ಷಕರು ವಿದ್ಯಾರ್ಥಿಗಳೇ ಇಲ್ಲದ ನಗರದ ಹತ್ತಿರದ ಶಾಲೆಗಳಲ್ಲಿ ಪೋಸ್ಟಿಂಗ್ ಇಟ್ಟಿಸ್ಕೊಂಡಿದ್ರು. ಇದನ್ನು ಸಹಿಸದ ಹೆಣ್ಮಕ್ಳು ಶಾಲೆಯ ಗೇಟ್ಗೆ ಬೀಗ ಹಾಕಿ ರಸ್ತೆ ತಡೆಗೆ ನಿಂತರು. ಅಲ್ಲಿನ ಸಣ್ಣ ಹುಡುಗಿಯೊಬ್ಳು, ನಾವು ಯಾರ ಬಳಿನೂ ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಿದ್ದೇವೆ ಅಂತ ಬೋಲ್ಡ್ ಆಗಿ ಸಿಂಹಿಣಿ ಅಂತ ಹೇಳಿದಾಗ ಇಡೀ ದೇಶವೇ ಆಕೆಯನ್ನು ನೋಡಿ ದಂಗ್ ಬಡ್ದೋಯ್ತು. ಸೊ ಈ ಅಹಿಂಸಾತ್ಮಕ ಪ್ರತಿಭಟನೆ ಬಿಸಿಗೆ ಹೆದರಿದಂಥ ಶಿಕ್ಷಣ ಇಲಾಖೆ ತಕ್ಷಣವೇ 80ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ನಿಯೋಜನೆ ಆಧಾರದ ಮೇಲೆ ಶಿಕ್ಷಕರನ್ನು ಕಳಿಸ್ಕೊಡ್ತು. ಸೊ ಈ ಕ್ರಾಂತಿಯ ಕಾವು ಅಲ್ಲಿಗೆ ನಿಲ್ಲಲಿಲ್ಲ. ಉತ್ತರ ಪ್ರದೇಶದ ಫತೇಪುರ್ ಜಿಲ್ಲೆಯ ಕಿಶನ್ಪುರದಲ್ಲಿರುವಂಥ ಸುಮಾರು 1800 ವಿದ್ಯಾರ್ಥಿಗಳಿರುವಂಥ ಸರ್ವೋದಯ ಇಂಟರ್ ಕಾಲೇಜನ್ನು ತಲುಪಿತು. ಅಲ್ಲಿ ಜುಲೈ 28 ಮಂಗಳವಾರ ನೂರಾರು ವಿದ್ಯಾರ್ಥಿಗಳು ತರಗತಿಗಳನ್ನು ಬಹಿಷ್ಕರಿಸಿ BR ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಹಿಡಿದು ಕಾಲೇಜಿನ ವ್ಯವಸ್ಥೆ ಸುಧಾರಿಸಿ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಎಂಬ ಪ್ಲೇ ಕಾರ್ಡ್ಗಳ ಜೊತೆಗೆ ರಸ್ತೆಗಿಳಿದ್ರು. ಸೊ ಪ್ರತಿ ತರಗತಿಗೆ 4 ಫ್ಯಾನು, ಕರೆಂಟ್ ವೈರಿಂಗ್ ದುರಸ್ತಿ, 6ರಿಂದ 8ನೇ ತರಗತಿ ಮಕ್ಕಳಿಗೆ ಬೆಂಚು, ಕುಡಿಯೋಕೆ RO ವಾಟರ್ ಕೂಲರ್ ಮತ್ತು ಮೆನುವಿನಂತೆ ಸ್ವಚ್ಛ ಬಿಸಿ ಊಟ ಬೇಕೇ ಬೇಕು ಅಂತ ಘೋಷಣೆಗಳನ್ನು ಕೂಗಿದ್ರು. धरना दिए तो सिस्टरों को कोई तरह आगे नहीं आने दे रहा, उनको रोक रहा है.
ಇನ್ನು ಅಭಿಷೇಕ್ ಸೋಂಕರ್ ಎಂಬ ವಿದ್ಯಾರ್ಥಿ ನಾವು ಪ್ರತಿಭಟಿಸಿದ್ರೆ ಪ್ರಿನ್ಸಿಪಲ್ ಫೇಲ್ ಮಾಡೋದಾಗಿ ಬೆದರಿಕೆ ಹಾಕ್ತಾರೆ ಅಂತ ಆರೋಪಿಸಿದ್ರು. ಸೊ ಈ ದೃಶ್ಯಗಳ ವಿಡಿಯೋಗಳನ್ನ ನಗೀನಾ ಲೋಕಸಭಾ ಸಂಸದ ಹಾಗೂ ಆಜಾದ್ ಸಮಾಜ್ ಪಕ್ಷದ ಅಧ್ಯಕ್ಷ ಚಂದ್ರಶೇಖರ್ ಆಜಾದ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡು ಈ ಹಳೆಯ ದುಸ್ಥಿತಿಯ ವಿರುದ್ಧದ ಪ್ರತಿಭಟನೆಯಲ್ಲಿ ಕಂಡುಬಂದ ಈ ದೃಶ್ಯ ಮಕ್ಕಳಲ್ಲಿ ಶಿಕ್ಷಣ ಮತ್ತು ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ಇರುವ ಜಾಗೃತಿಯನ್ನು ತೋರಿಸುತ್ತೆ. ಜೈ ಭೀಮ್, ಜೈ ಝೆನ್ ಅಲ್ಫಾ ಅಂತ ಬೆಂಬಲವನ್ನ ಸೂಚಿಸಿದ್ರು. ಕೊನೆಗೆ ಶಾಲಾ ಆಡಳಿತ ಮಂಡಳಿ ಪರಿಸ್ಥಿತಿಯನ್ನ ನಿಯಂತ್ರಿಸೋಕೆ ಪೊಲೀಸರನ್ನ ಕರೆಸಿದ್ರು. ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಬಂದು ಮಾತುಕತೆ ನಡೆಸಿ ಲಿಖಿತ ಭರವಸೆಯನ್ನು ನೀಡಬೇಕಾಯಿತು. ಪ್ರಾಂಶುಪಾಲ LB ಸಿಂಗ್ ಅವರು ತಕ್ಷಣವೇ ಫ್ಯಾನು, ವೈರಿಂಗು ಹಾಗೂ ವಾಟರ್ ಕೂಲರ್ ನೀಡೋಕೆ ಒಪ್ಕೊಂಡ್ರು. ಆದರೆ ವಿಜ್ಞಾನ ವಿಷಯದ ಬೇಡಿಕೆಗೆ ಆಡಳಿತಾತ್ಮಕ ಅನುಮತಿ ಮತ್ತು ಪ್ರತ್ಯೇಕ ಪ್ರಯೋಗಾಲಯ ಬೇಕಾಗಿರೋದ್ರಿಂದ ಅದನ್ನ ತಕ್ಷಣ ಪೂರೈಸೋಕೆ ಸಾಧ್ಯ ಇಲ್ಲ ಅಂತ ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿದ್ರು. ಜೊತೆಗೆ ತಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು CJP ನೇತೃತ್ವದಲ್ಲಿ ಜಂತರ್ ಮಂತರ್ ನಡೆದ ದೇಶವ್ಯಾಪಿ ಚಳುವಳಿಯಲ್ಲೂ ಸಹ ಭಾಗವಹಿಸಿದ್ರು ಅನ್ನೋದನ್ನ ಇವರು ಬಹಿರಂಗಪಡಿಸ್ತಾರೆ. ಸೊ ಈ ಶಾಲಾ ಮಕ್ಕಳ ಜಾಗೃತಿ ಮತ್ತು ಹೋರಾಟದ ಶಕ್ತಿಯನ್ನ ಕಂಡು ಕರ್ನಾಟಕದಲ್ಲಿ AICT ಹಾಗೂ ಡೇಟಾ ಸೆಂಟರ್ ಯೋಜನೆಗಳ ವಿರುದ್ಧ ಹಾಗೂ ಅಪಾರ ನೀರು ಪೋಲಾಗ್ತಾ ಇದೆ ಅನ್ನೋ ಕಾಳಜಿಯಿಂದ ಕಳೆದ 500ಕ್ಕೂ ಹೆಚ್ಚಿನ ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇರುವಂತಹ ರೈತರು ಸಹ ತಮ್ಮ ಹೋರಾಟಕ್ಕೆ ಬೆಂಬಲವನ್ನ ಕೊಡಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಜಾಗೃತಿ ಮೂಡಿಸುವಂತೆ ಈ ಝೆನ್ಜಿ ಮತ್ತು ಝೆನ್ ಅಲ್ಫಾ ಯುವಕರ ಬಳಿ ಕರಪತ್ರವನ್ನ ಹಂಚಿ ಮನವಿ ಮಾಡ್ತಿದ್ದಾರೆ. ಸೊ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ಕಾರಿ ಶಾಲೆಗಳು ಬಡ ಹಾಗೂ ಗ್ರಾಮೀಣ ಭಾಗದ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣ ನೀಡುವಂತಹ ಬೆನ್ನೆಲುಬಾಗಿದೆ. ಉಚಿತ ಶಿಕ್ಷಣ ಮತ್ತು ಮಧ್ಯಾಹ್ನದ ಬಿಸಿಯೂಟದಂತಹ ಯೋಜನೆಗಳು ದಾಖಲಾತಿಯನ್ನು ಹೆಚ್ಚಿಸಿದ್ರೂ ಮೂಲಭೂತ ಸೌಕರ್ಯಗಳ ಕೊರತೆ ಇನ್ನೂ ದೊಡ್ಡ ಸವಾಲಾಗಿ ಉಳಿದಿದೆ. ಅನೇಕ ಶಾಲೆಗಳಲ್ಲಿ ತರಗತಿಗೆ ತಕ್ಕಷ್ಟು ಬೆಂಚ್ಗಳು, ಫ್ಯಾನ್ಗಳು, ಶುದ್ಧ ಕುಡಿಯೋ ನೀರು ಹಾಗೂ ಸುಸಜ್ಜಿತ ಶೌಚಾಲಯಗಳ ಅಭಾವ ಇರೋದು ಕಂಡುಬರುತ್ತೆ. ಸೊ ಇದರ ಜೊತೆಗೆ ಶಿಕ್ಷಕರ ಅಭಾವ, ಕ್ರೀಡಾಂಗಣ ಮತ್ತು ವಿಜ್ಞಾನ ಪ್ರಯೋಗಾಲಯಗಳ ಕೊರತೆ ಮಕ್ಕಳ ಸಮಗ್ರ ಕಲಿಕೆಗೆ ಅಡ್ಡಿಯಾಗ್ತಾ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಡಿಜಿಟಲ್ ಕಲಿಕೆ, ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ಸರ್ಕಾರ ರೂಪಿಸ್ತಾ ಇರುವಂತಹ ಯೋಜನೆಗಳು ಹಾಗೂ ಗಾಂಧೀಜಿಯವರ ಸತ್ಯಾಗ್ರಹ ಮತ್ತು ಅಂಬೇಡ್ಕರ್ ಅವರ ಸಾಂವಿಧಾನಿಕ ಹಕ್ಕುಗಳನ್ನು ಸ್ಮರಿಸುತ್ತಾ ನಮ್ಮ ಹಕ್ಕುಗಳಿಗಾಗಿ ವಿದ್ಯಾರ್ಥಿಗಳೇ ಜಾಗೃತರಾಗಿ ಧ್ವನಿಯನ್ನು ಎತ್ತುತ್ತಾ ಇರೋದು ಸರ್ಕಾರಿ ಶಾಲೆಗಳ ದಶದಿಕ್ಕನ್ನು ಬದಲಾಯಿಸುವಂಥ ಹೊಸ ಭರವಸೆಯನ್ನು ಹುಟ್ಟುಹಾಕಿದೆ. ಸೊ ಇಂದಿನ ಝೆನ್ ಅಲ್ಫಾ ಮಕ್ಕಳಿಗೆ ಇನ್ನು ಮತದಾನದ ಹಕ್ಕು ಸಿಕ್ಕಿಲ್ಲದೆ ಇರಬಹುದು, ಆದರೆ ಸಂವಿಧಾನ ತಮಗೆ ನೀಡಿದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಪ್ರತಿಭಟಿಸೋ ಹಕ್ಕು ಅವರಿಗೆ ಚೆನ್ನಾಗೇ ಗೊತ್ತಿದೆ. ಅಂಕಗಳಿಗಾಗಿ ಮಾತ್ರ ಅಲ್ಲ, ತಮಗೆ ಸಿಗಬೇಕಾದಂಥ ಮೂಲಭೂತ ಗೌರವ, ಶಿಕ್ಷಕರು ಮತ್ತು ಸೌಲಭ್ಯಗಳಿಗಾಗಿ ಶಾಂತಿಯುತವಾಗಿ ಹೋರಾಡ್ತಾ ಇರುವಂತಹ ಈ ಮಕ್ಕಳು ಭಾರತದ ಪ್ರಜಾಪ್ರಭುತ್ವಕ್ಕೆ ಹೊಸ ಭರವಸೆಯ ಬೆಳಕಾಗಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.